ರಾಜ್ಯದಲ್ಲಿ ಮಳೆ ಸುರಿತಾ ಇದೆ. ಅಕಾಲಿಕ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ರೈತರಂತೂ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬಡವರ ಬದುಕೆ ಬೀದಿಗೆ ಬಿದ್ದಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಸರ್ಕಾರ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದೆ. ಸಾಧನೆಯನ್ನ ಮಾಡಿದೀವಿ, ಗಿನ್ನಿಸ್ ರೆಕಾರ್ಡ್ ಬೇರೆ ಮಾಡ್ತಾ ಇದ್ದಾರೆ. ವಿಶ್ವ ದಾಖಲೆ ಮಾಡ್ತಾ ಇರುವಂತದ್ದು ನಮ್ಮ ಸರ್ಕಾರ. 5 ಗ್ಯಾರಂಟಿ ಜೊತೆಗೆ ಏನೇನೆಲ್ಲ ದಾಖಲೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನೋಡ್ತಾನೆ ಇದೀವಲ್ಲ. ರೋಡ್ ಇಲ್ಲ, ಸರಿಯಾದಂತ ಮೂಲಭೂತ ಸೌಕರ್ಯಗಳಿಲ್ಲ, ಯಾವ ರೀತಿಯಾಗಿ ನೆರವಾಗಬೇಕಾಯಿತು ರೈತರಿಗೆ ಅದು ಕೂಡ ಆಗ್ತಾ ಇಲ್ಲ, ಪರಿಹಾರಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗಿದೆ ಅನ್ನುವಂಥದ್ದು ಜನಸಾಮಾನ್ಯರ ಮಾತು, ಪ್ರತಿಪಕ್ಷಗಳ ಆರೋಪ. ಈ ಸಂದರ್ಭದಲ್ಲಿ 3 ವರ್ಷ ತುಂಬಿದಂತ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ. ರಾಜ್ಯದಲ್ಲಿ ಮಳೆ, ಬೆಳೆ ನಾಶ, ಬದುಕು ಅತಂತ್ರವಾಗಿದೆ, ದುಸ್ತರ ಆಗಿದೆ, ಮನೆಗಳು ಕುಸಿತಾ ಇದೆ, ಜನರಿಗೆ ಸಂಕಷ್ಟ ಇದೆ. ಜನ ನಳ್ತಾ ಇದ್ದಾಗ ಸರ್ಕಾರಕ್ಕೆ ಸಾಧನೆ ವೇದನೆ. ಇಂದು ತುಮಕೂರಿನಲ್ಲಿ ಸಾಧನಾ ಸಮಾವೇಶ. ಸರ್ಕಾರದ 3 ವರ್ಷಗಳ ಸಾಧನೆ ಅನಾವರಣ ಮಾಡ್ತಾ ಇದ್ದಾರೆ. ಜನ ಸಂಕಷ್ಟದಲ್ಲಿರುವಾಗ ಅದ್ದೂರಿ ಕಾರ್ಯಕ್ರಮ. 3000 ಬಸ್ಗಳಲ್ಲಿ ತುಮಕೂರು ಜಿಲ್ಲೆ ಒಂದರಲ್ಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ನಿರೀಕ್ಷೆಯನ್ನ ಹಾಕೊಂಡಿದ್ದಾರೆ. ರಾಜ್ಯದ 22ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಬೇಸಿಗೆ ಮಳೆ ಸುರಿತಾ ಇದೆ. ಜನರ ಮನೆಗಳು ಹಾಳಾಗೋಗಿದ್ದಾವೆ, ಬಿದ್ದೋಗಿದ್ದಾವೆ, ಬೆಳೆಗಳು ನಾಶ ಆಗೋಗಿದ್ದಾವೆ, ಮರಗಳು ಬಿದ್ದೋಗಿರುವಂಥದ್ದು, ಲೈಟ್ ಕಂಬಗಳು ಕಿತ್ತೋಗಿದ್ದಾವೆ. 1-2 ಸಮಸ್ಯೆ, ಎಲ್ಲವೂ ಸಮಸ್ಯೆ. ಆದ್ರೆ ಇಡೀ ಸರ್ಕಾರವೇ ತುಮಕೂರಿನಲ್ಲಿ ಮೊಕ್ಕ ಮುಡ್ತಾ ಇದೆ. ಜನರ ಸಂಕಷ್ಟ ಕೇಳಲಿಕ್ಕೆ ಸಚಿವರಿಗೆ ಟೈಮೇ ಇಲ್ಲ. ಓಕೆ, ಇವತ್ತು ಸಾಧನಾ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇಷ್ಟು ದಿನ ಏನು ಮಾಡ್ತಾ ಇದ್ರು? ಯಾರಾದ್ರೂ ಹೋದ್ರಾ? ಯಾರಾದ್ರೂ ಹೋಗಿದಾರ? ಕೇಳಿದಾರ? ಒಂದೇ ಒಂದು ವಿಷುವಲ್ ಸಿಕ್ಕಿದ್ಯಾ? ಇದುವರೆಗೂ ಸಿಕ್ಕಿಲ್ಲ. ಯಾವ ಸಚಿವ ಎಲ್ಲೋದ್ರು, ಏನ್ ಮಾತನಾಡಿದ್ರು, ಯಾವ DC ಜೊತೆ ಸಭೆ ಮಾಡಿದ್ರು, ಒಂದೇ ಒಂದು ಅಂಕಿ ಅಂಶದ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದೆ. ಒಂದ್ ಕಡೆ ರೈತರು ತತ್ತರಿಸಿ ಹೋಗಿದ್ದಾರೆ, ಬಡವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಒಂದ್ ಕಡೆ ಇವರ ಸಾಧನೆ ಗಿನ್ನಿಸ್ ರೆಕಾರ್ಡ್. ಇವತ್ತು ಪೇಪರ್ಗಳಲ್ಲಿ ನೋಡಿರ್ತೀರಾ ಯಾವ ಕಾರಣಕ್ಕೆ ಗಿನ್ನಿಸ್ ರೆಕಾರ್ಡು ಅಂತ. ಹಕ್ಕುಪತ್ರಗಳ ವಿತರಣೆಯಲ್ಲಿ 1,52,000 ಜನಕ್ಕೆ ಹಕ್ಕುಪತ್ರ ಒಂದು ಜಿಲ್ಲೆ ಒಂದರಲ್ಲೇ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ರಾಜ್ಯ ಸರ್ಕಾರದ್ದು. ಅಲ್ಲಿ ಪಾಪ ಅಲ್ಲಿ ಒಂದೊತ್ತಿನ ಊಟಕ್ಕೆ ಪರದಾಟ ಮಾಡ್ತಾ ಇದ್ದಾರೆ. ತಮ್ಮ ಸೂರನ್ನ ಕಳ್ಕೊಂಡು ಬೆಳೆ ನಾಶ ಆಗಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸಾವು ನೋವುಗಳು ಸಂಭವಿಸ್ತಾ ಇದೆ. ಪರಿಹಾರ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಮುಂದೇನು ಅಂತ ಗೊತ್ತಾಗ್ತಾ ಇಲ್ಲ ರೈತರ ಬದುಕು. ಆ ರೀತಿಯಾಗಿದೆ ಎಷ್ಟೋ ಜಿಲ್ಲೆಗಳಲ್ಲಿ ರೈತರ ಪರಿಸ್ಥಿತಿ ಅದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಾಧನಾ ಸಮಾವೇಶ ವೇದಿಕೆ ಮುಂಭಾಗದಿಂದ. ತಿಮ್ಮೇಗೌಡ್ರೆ, ಇಡೀ ರಾಜ್ಯದಲ್ಲಿ ಎಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ರೈತರು ನಳ್ಳಾಡ್ತಾ ಇದ್ದಾರೆ, ರೈತರ ಬದುಕೆ ಬೀದಿಗೆ ಬಿದ್ದಂತಾಗಿರುವಂಥದ್ದು, ಬಡವರ ಬದುಕು ಕೂಡ ಅಷ್ಟೇ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಗಿನ್ನಿಸ್ ರೆಕಾರ್ಡು ಮತ್ತು ಒಂದ್ ಕಡೆ ಸಾಧನೆ ಮಾಡಿದ್ವಿ ನೋಡಪ್ಪ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಸಮಾವೇಶ. ಹೌದು, ಖಂಡಿತವಾಗಿಯೂ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಸರ್ಕಾರ ಸಾಧನಾ ಸಮಾವೇಶಕ್ಕೆ ಮುಂದಾಗಿದೆ. ಏನೋ ಹಲವು ಜಿಲ್ಲೆಗಳಲ್ಲಿ ನೆರೆ ಹಾವಳಿ ಉಂಟಾಗಿರ್ತಕ್ಕಂಥದ್ದು, ಎಸ್ಪೆಷಲಿ ತಡರಾತ್ರಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆ, ಗಾಳಿ ಮಳೆಗೆ ಏನು ಹಲವಾರು ಆಸ್ತಿ ಪಾಸ್ತಿಗಳು ನಷ್ಟವಾಗಿದ್ರೆ, ಮತ್ತೊಂದು ಕಡೆಗೆ ಜಾನುವಾರುಗಳು ಕೂಡ ಪ್ರಾಣವನ್ನು ತೆತ್ತಿರುವಂಥದ್ದು. ಸುಮಾರು 8 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಹೋಗಿ ಜನರ ಅಹವಾಲುಗಳನ್ನು, ಸಮಸ್ಯೆಗಳನ್ನು ಕೇಳೋದಕ್ಕೆ ಮುಂದಾಗಿಲ್ಲ ಈ ಹಂತದಲ್ಲಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಳೆದ 1 ವಾರದ ಹಿಂದಿನವರೆಗೂ ಕೂಡ ರಾಜ್ಯದಲ್ಲಿ ಬರಗಾಲ ಇತ್ತು. ಏನೋ ಮಳೆ ಬೆಳೆ ಚೆನ್ನಾಗಿ ಆಗಿರಲಿಲ್ಲ. ಮತ್ತೊಂದು ಕಡೆಗೆ ಜಾನುವಾರುಗಳು ತತ್ತರಿಸಿ ಹೋಗಿದ್ದು, ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಆದರೂ ಕೂಡ ಯಾವೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯಾ ಜಿಲ್ಲೆಗೆ ಹೋಗಿ KDP ಮೀಟಿಂಗ್ಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸಭೆ ಸಮಾರಂಭಗಳನ್ನು ಮಾಡಿಲ್ಲ. ಸೊ ಇದೀಗ ನಾಳೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಾಧನೆ ಸೇವೆಗಳ ಸಮರ್ಪಣಾ ಸಮಾರಂಭ ನೆಪದಲ್ಲಿ ಇದೀಗ ಬೃಹತ್ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೌದು, ಕಲ್ಪತರುನಾಡು ತುಮಕೂರಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಬೃಹತ್ ಸಮಾವೇಶಕ್ಕೆ ಮುಂದಾಗಿರುವಂಥದ್ದು. ಈ ಮೂಲಕವಾಗಿ ಒಂದ್ ಕಡೆಯಾಗಿ ನಾಯಕತ್ವ ಜಟಾಪಟಿಯ ನಡುವೆ CM ಸಿದ್ದರಾಮಯ್ಯನವರು ಪರೋಕ್ಷವಾಗಿ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದಂಥ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅಧಿಕಾರ ಹಸ್ತಾಂತರ ಆಗ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ಚರ್ಚೆಗಳಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ ಈ ಒಂದು ನಾಯಕತ್ವ ಜಟಾಪಟಿಯಿಂದಲೇ ಸರ್ಕಾರ ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ
ಒಂದ್ ಕಡೆಯಾಗಿ ನೆರೆಹಾವಳಿಗೆ ಸಂಬಂಧಪಟ್ಟಂತೆ ಏನು ಜನಜಾನುವಾರುಗಳು ತತ್ತರಿಸಿ ಹೋಗ್ತಾ ಇದ್ರು ಕೂಡ ಇದೀಗ ಯಾವೊಬ್ಬ ಸಚಿವರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡದೇ ಇರುವಂಥದ್ದು ಸಹಜವಾಗಿ ಯಾವ ಪುರುಷಾರ್ಥಕ್ಕೆ ಈ ಒಂದು ಸಾಧನಾ ಸಮಾವೇಶ ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡಲೇ ಆ ಒಂದು ನೆರೆಹಾವಳಿಗೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಖಡಕ್ ಸೂಚನೆಯನ್ನು ಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ವಿಪಕ್ಷಗಳ ಒಂದು ಆರೋಪ. ಸೊ ಹೀಗಾಗಿ ಇವತ್ತು ತುಮಕೂರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಾಧನಾ ಸಮಾವೇಶ ಏನಿದೆ, ಆ ಒಂದು ಸಾಧನಾ ಸಮಾವೇಶದ ವೇದಿಕೆ ಮುಂಭಾಗ ನಾನು ಇರ್ತಕ್ಕಂಥದ್ದು ಪೃಥ್ವಿರಾಜ್ ನೋಡ್ತಾ ಇರ್ಬೋದು. ವೇದಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ವೇದಿಕೆಯನ್ನು ಹಾಕಿರುವಂಥದ್ದು. ಮತ್ತೊಂದು ಕಡೆಯಾಗಿ ಬೃಹತ್ ವೇದಿಕೆಯು ಕೂಡ ಈ ಒಂದು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಜ್ಜಾಗಿದೆ. ಬೆಳಗ್ಗೆ 11 ಗಂಟೆ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇದೇ ಸಂದರ್ಭದಲ್ಲಿ ಏನು ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ ಏನು ವಿವಿಧ ಇಲಾಖೆಗಳ ಸವಲತ್ತು ಸೌಲಭ್ಯಗಳನ್ನು ವಿತರಣಾ ಸಮಾರಂಭವೂ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇದೆ. ಈ ಮೂಲಕವಾಗಿ ನಾವು ಸಾಧನೆಯನ್ನ ಮಾಡಿದ್ದೀವಿ. 3 ವರ್ಷಗಳಲ್ಲಿ ನಾವು ಗ್ಯಾರಂಟಿಗಳ ಜೊತೆಗೆ ಇತರೆ ಸಾಧನೆಗಳನ್ನು ಕೂಡ ಮಾಡಿದ್ದೀವಿ. ಜನಸಾಮಾನ್ಯರ ಬಳಿಗೆ ಸರ್ಕಾರವನ್ನು ಕೊಂಡೊಯ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಆಡಳಿತಾತ್ಮಕವಾಗಿ ರವಾನೆ ಮಾಡೋದಕ್ಕೆ ಮುಂದಾದರೆ, ಇನ್ನು ತನ್ನ ಆಪ್ತರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮಾರಂಭ ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾಜಿ ಸಚಿವ ಕೆ ಎನ್ ರಾಜಣ್ಣ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಏನು ಆಯೋಜನೆಗೊಂಡಿದೆ, ಈ ಒಂದು ಸಮಾವೇಶಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಏನು ಕರೆತರೋದ್ರ ಮುಖಾಂತರ ಕಲ್ಪತರು ನಾಡು ತುಮಕೂರಿನಲ್ಲಿ ತಮ್ಮ ಹಿಡಿತ, ತಮ್ಮ ವರ್ಚಸ್ಸು ಇನ್ನೂ ಇದೆ ಅನ್ನುವಂಥ ಒಂದು ಸಂದೇಶದ ಜೊತೆಗೆ ಏನಾದರೂ ನಾಯಕತ್ವ ಬದಲಾವಣೆ ಆದ್ರೆ ಅದರ ಮುಂದಿನ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಇವತ್ತು ಸಾಧನಾ ಸಮಾವೇಶ ಎಲ್ಲಾ ಪೇಪರ್ಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ವಿ. ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೆ? ಯಾವುದಕ್ಕೂ ಕೂಡ ಅನುದಾನ ಇಲ್ಲ ಅಂತ ಹೇಳುವಂತ ಸರ್ಕಾರ ಇದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ? ಯಾಕಂದ್ರೆ 3,000 ಬಸ್ಗಳಲ್ಲಿ ಎಲ್ಲಾ ಒಂದು ತಾಲೂಕುಗಳಿಂದ ಜನರನ್ನ ಸೇರಿಸುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಅದೇ ರೀತಿಯಾಗಿ ಕರ್ಸ್ಕೊಂಡ್ ಬರ್ತಾ ಇದ್ದಾರೆ. ಊಟ ತಿಂಡಿ ಅಂದ್ರು ಮಿನಿಮಮ್ ಅಂದ್ರು ಸಾಕಷ್ಟು ಕೋಟಿಗಳು ಬೇಕು. ಅದರ ಜೊತೆಗೆ ಕೆ ಎನ್ ರಾಜಣ್ಣ ಹೇಳಿದ ರೀತಿಯಲ್ಲಿ ಇದು ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಅನ್ನುವಂತ ರೀತಿಯಲ್ಲೂ ಕೂಡ ವೇದಿಕೆ ಸಿದ್ಧ ಆದಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದ್ರೆ ಪರಮೇಶ್ವರೇ ಆಪ್ಷನ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ. ಖಂಡಿತವಾಗಿಯೂ ನಿನ್ನೆ ಅವರು ಇದೇ ಸಂದರ್ಭದಲ್ಲಿ ಇದೇ ವೇದಿಕೆ ಮುಂಭಾಗ ಸುದ್ದಿಗೋಷ್ಠಿ ನಡೆಸುವಂತ ಒಂದು ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣನವರು ಹೇಳಿದ್ರು, ಹೌದ್ರಿ ಸಿದ್ದರಾಮಯ್ಯನವ್ರು ಬದಲಾದ್ರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಹಳೆ ಲೆಕ್ಕ ಚುಕ್ತಿ ಆಗ್ಬೇಕಲ್ವಾ ಅನ್ನುವಂಥ ಒಂದು ನಿಟ್ಟಲ್ಲಿ ಈ ಹಿಂದೆಯೇ ಹೇಳಿದ್ರು. ಈ ನಿನ್ನೆಯೂ ಕೂಡ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ 8 ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರ್ಲಿಲ್ವೇನ್ರಿ, ಮೊದಲು ಅವ್ರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವ್ರ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕವಾಗಿ ನೀವು ಹೇಳಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನನಗೂ ಕೂಡ ನಾಯಕತ್ವದ ವರ್ಚಸ್ಸಿದೆ, ನಾನು ಕೂಡ ಏನು ಸಿಎಂ ಸ್ಥಾನಕ್ಕೆ ಸಮರ್ಥನಿದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರವಾನೆ ಮಾಡಲಿದ್ದಾರೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಕರೆತರುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜಣ್ಣನವರು ಮಾಡಿರುವಂಥದ್ದು. ಈ ಮೂಲಕವಾಗಿ ನಾಯಕತ್ವ ಜಟಾಪಟಿಯ ನಡುವೆ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ತನ್ನ ಆಪ್ತರ ಮೂಲಕವಾಗಿ ಬಲ ಪ್ರದರ್ಶನವನ್ನು ಮಾಡೋದ್ರ ಮುಖಾಂತರ ಇದೀಗ ಹೈಕಮಾಂಡ್ಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಇತ್ತ ಆಡಳಿತಾತ್ಮಕವಾಗಿ ಸರ್ಕಾರ ಜನರ ಬಳಿ ಇದೆ, ಸರ್ಕಾರ ಜನಪರವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಸಾರ್ವಜನಿಕವಾಗಿ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.